ಕಬ್ಬಿಣದ ಮೊಳೆ ಇದೆಯಲ್ಲ, ಈ ಮೊಳೆಗೆ ಏನು ಮಾಡಿದ್ದೀವಿ, ತಾಮ್ರದ ತಂತಿಯನ್ನು ಸುತ್ತಿದ್ದೀವಿ, ಸುರುಳಿಯಾಗಿ ಸುತ್ತಿದ್ದೀವಿ. ಅದನ್ನು ಬ್ಯಾಟ್ರಿ ಕನೆಕ್ಟರ್ ಅಂತೀವಿ. ಈ ಕನೆಕ್ಟರ್ನ ತಗೊಂಡೋಗಿ ಬ್ಯಾಟ್ರಿಗೆ ಕನೆಕ್ಷನ್ ಮಾಡೋಣ. ಆಯಿತಾ? ಇಲ್ಲಿ 2 ಬ್ಯಾಟ್ರಿ ಇದೆ, ಯಾವುದರಲ್ಲಿ ಪವರ್ ಇದೆಯೋ ಅದನ್ನು ನೋಡೋಣ. ಈ ಬ್ಯಾಟ್ರಿ ಕನೆಕ್ಟ್ರಲ್ಲಿ ಪ್ಲಸ್ಸು ಮೈನಸ್ ಇರ್ತದೆ, ಇಲ್ಲಿ ಅದಕ್ಕೆ ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿ ಈ ತಾಮ್ರದ ತಂತಿಯನ್ನು ಸುತ್ತಿರುವ ಕಬ್ಬಿಣದ ಮೊಳೆಯನ್ನು ನಾವು ಯಾವುದ್ರ ಹತ್ರ ತರೋಣ? ಇಲ್ಲಿ ಗುಂಡು ಸೂಜಿಗಳಿವೆಯಲ್ಲ, ಆ ಗುಂಡು ಸೂಜಿಗಳ ಹತ್ರ ತರೋಣ. ನೋಡ್ರಿ, ಕಬ್ಬಿಣ ಯಾವ ಥರ ಕೆಲಸ ಮಾಡ್ತಾ ಇದೆ? ಮ್ಯಾಗ್ನೆಟ್, ಕಾಂತದ ಥರ ಕೆಲಸ ಮಾಡ್ತಿದೆ. ಇಲ್ಲಿ ಈ ಕಬ್ಬಿಣ ಮುಂಚೆ ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾ ಇತ್ತಾ? ಈಗ ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾ ಇದೆ. ಯಾಕೆ ಮ್ಯಾಗ್ನೆಟ್ ಥರ ಕೆಲಸ ಮಾಡ್ತಾ ಇದೆ? ವಿದ್ಯುತ್ ಹರಿದಾಗ ಅದರ ಸುತ್ತಲೂ ಯಾವ ಗುಣ? ಕಾಂತೀಯ ಗುಣ ಬಂತು. ಆ ಗುಣ ಇರುವಂಥ ಪ್ರದೇಶ ಇದೆಯಲ್ಲ, ಅದಕ್ಕೆ ಕಾಂತ ಕ್ಷೇತ್ರ ಅಂತ ಕರಿತೀವಿ. ಕಬ್ಬಿಣಕ್ಕೆ ಯಾವ ಗುಣ ಬಂತು? ಕಾಂತೀಯ ಗುಣ ಬಂತು. ಈಗ ಈ ಕಬ್ಬಿಣಕ್ಕೆ ನಾವು ಎಂಥ ಕಾಂತ ಅಂತ ಕರಿತೀವಿ? ವಿದ್ಯುತ್ ಕಾಂತ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಲೂ ಕರಿತೀವಿ.